ನಿಮ್ಮ ಫ್ಯಾನ್ಗಳು ಗನಂದಾರಿ ಘನತೆ ವೆತ್ತ ಅಭೂತಪೂರ್ವ ಅಪ್ಪ ಅಮ್ಮನ ಒಂದಿನ ನೆಟ್ಟಿಗೆ ನೋಡಿದ್ರೋ ಇಲ್ವೋ ನಾಚಿಗೆ ಗೆಟ್ಕೊಂಡು ಅಲ್ಲಿ ಓಡೋಗಿದ್ರಲ್ಲ, ನೀವು ಅನುಭವಿಸಿ. ಈಗ ನೀವು ಅನುಭವಿಸ್ಬೇಕು. ಯಾವನೋ ದುಡ್ಡು ಹೊಡ್ಕೊಂಡು ತಿನ್ನಕ್ಕೆ ನಿಮ್ಮ ಮೈಯಲ್ಲಿರೋ ರಕ್ತನ ಬಸೀತಾ ಇದ್ದೀರಲ್ಲ, ದುಡ್ದು ತೊಗೊಂಡೋಗಿ ಯೂಸ್ಲೆಸ್ ಫೆಲೋಸ್ ತಂದು ಎಲ್ಲರೂ. ಅಂದರೆ ಜನಕ್ಕಲ್ಲ ನಾನು ಹೇಳಿದ್ದು, ಅಲ್ಲಿ ಹೋಗಿದ್ದ ಅಲ್ಲ, ಆ ರೀತಿ ಮಾಡ್ಕೊಂಡು ಅವ್ರಿಗೆ. ಯಾಕಂದ್ರೆ ಅವ್ರನ್ನ ಯೂಸ್ಲೆಸ್ ಅನ್ನೋಕ್ಕೆ ನಾನು ಯಾರು? ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ, ಬೇಕಾದ್ರೆ ಮನೆ ಅಡ ಇಟ್ಬಿಟ್ಟಾದರೂ ಹೊಟ್ಟೋಗ್ಲಿ ಬಿಡಿ. ನಮಗೇನಾಗಬೇಕೀಗ? ನಮಗೇನಾಗಬೇಕು ಹೇಳಿ? ನೋಡ್ತಾ ಇದ್ದೀರಲ್ಲ, ಇನ್ನೂ ಕಾದಿದೆ ನಿಮಗೆ, ಇನ್ನೂ ಕಾದಿದೆ. ನೋಡ್ತಾ ಇರಿ, ಯಾರ್ಯಾರು ಹೆಂಗೆ ತಪ್ಪಿಸ್ಕೋತಾರೆ ನೋಡ್ತಾ ಇರಿ. ಅಂದರೆ ಜನ ಇನ್ನೂ ಮೂರ್ಖರಾಗಕ್ಕಿದೆ. ಯಾರು ಜನ ಅಂದರೆ ಇವರು ಮೂರ್ಖರಾಗಕ್ಕಿದೆ ಇನ್ನೂ. ಹುಟ್ಟಲ್ಲೇ ಮೂರ್ಖತನ ಇದ್ದಾಗ ಬದಲಾವಣೆ ಹೆಂಗ್ರಿ ಆಗುತ್ತೆ? ಅದು ಜೀನ್, ಅದು ಜೀನ್, ಅದು ನಮ್ಮ ಜನದ್ದು. ಇನ್ನು ಡಿ ಕೆ ಶಿವಕುಮಾರ್ DCMಗೆ ಹೈಕಮಾಂಡ್ ಬುಲಾವ್ ಮಾಡಿಬಿಟ್ಟಿದೆಯಂತೆ. ಅವ್ರು ಡೆಲ್ಲಿಗೆ ಹೋಗ್ಬಿಡ್ತಿದಾರಂತೆ. ಬುಲಾವ್ ಏನ್ರಿ? ಆಯಿತು ಬುಲಾವ್, ಏನು ಆಮೇಲೇನು? ಏನಲ್ಲಿ ಒಳಗಡೆ ಹೋಗೋಕ್ಕಿದ್ದಂಗೆ ರಾಹುಲ್ ಗಾಂಧಿ ಠಿಂಗ್ ಅಂತ ಚಾಟಿ ಹಿಡ್ಕೊಂಡು ನಿಂತಿರ್ತಾರ? ಏನು ರೂಮ್ ಒಳಗೆ ಹಾಕ್ಕೊಂಡಿದ್ದೆ ಬಾರಿಸ್ತಾ ಇರ್ತಾರ ಹಿಡ್ಕೊಂಡಂಗಾರೆ ಇವರಿಬ್ರು. ರೇ ಯಾರಿಗೆ ಬಿಡ್ತಿರ್ರಿ ಇಂಥದನ್ನು ಕೂತ್ಕೊಂಡು? ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿಮಾನ ನಿಲ್ದಾಣಕ್ಕೆ ಹೊಡಿದ್ದೆ ಅಲ್ಲಿಂದ ಕಳಪ ಅಂತ ಅಲ್ಲಿ ಮೇಲೆ ಕೆಳಗೆ ನಿಂತಿದ್ದೆ. ಈಗ ಮಾಡಿ ಏಕೆ ತಣ್ಣಗಾಗೋಗ್ಬಿಟ್ರಿ? RCBನವರು ನಮಗೂ ಕಾರ್ಯಕ್ರಮಕ್ಕೂ ಯಾವ ಸಂಬಂಧನೂ ಇಲ್ಲ, ನಮ್ದೇನು ತಪ್ಪಿದೆ ಇದರಲ್ಲಿ ಅಂತ. ಏನೂ ತಪ್ಪಿಲ್ಲ. ಎಲ್ಲ ಬೆಂಗಳೂರು ಮತ್ತು RCB ಫಾಲೋಯರ್ಸ್ ಬಾಯಿ ಮುಚ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡ್ಡು ರೆಡಿ ಇಟ್ಕೊಳ್ಳಿ. ಮುಂದಿನ ಸರಿಗೆ 40,000 ಟಿಕೆಟ್ ತೊಗೊಳ್ಳಿ. ಮುಂದಿನ ಸರಿಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಶ್ರೀಮತಿ ಈಗ ತಪ್ಪಿ ಏನಾದ್ರು ಕೊಡಿಸ್ತೀನಿ ಅಂತಿದ್ರೆ ಮುಂದಿನ ವರ್ಷ ತಗೋ, ಬಾಯಿ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಒಳಿಕೆ. ಯಾಕಂದರೆ ಎಷ್ಟು ಮ್ಯಾಚ್ ಇರುತ್ತೋ ಗೊತ್ತಿಲ್ಲ. ಆಮೇಲೆ ಎಲ್ಲದಕ್ಕೂ ಟಿಕೆಟ್ ಹಾಕ್ಕೊಳ್ಳಿ, ಕುಡಿ. Somebody should start looking into this entire IPL ticket sales-ಅನ್ನು ಚೆಕ್ ಮಾಡಿಸ್ಬೇಕು. ರಾಂಗ್ ಆರ್ ರೈಟ್ ಬೇರೆ ಇರ್ಬೋದು. ಹೌ ಡಸ್ ಇಟ್ ಗೋ ಟು ದೋಸ್ ಲೆವೆಲ್ಸ್ ಆಫ್ ಪ್ರೈಸಿಂಗ್? ಹೇಗದು? ಅನ್ಸೈಂಟಿಫಿಕ್ ಅದು. ಹೇಗದು? ಎಲ್ಲದಕ್ಕೂ ಈ ಘನಂತವೆತ್ತ ನರೇಂದ್ರ ಮೋದಿಯ ಸರ್ಕಾರ ಬಾಯಿ ಬಿಟ್ಕೊಂಡು ಬಂದುಬಿಡ್ತೀರಿ? ಯಾಕೆ ಇದಕ್ಕಾಗಲ್ವಾ ನಿಮಗೆ? ಯಾಕೆ ಈ IPL ಇರೋರು ಯಾರ್ಯಾರು ಹಾಗಾದ್ರೆ ನಿಮಗೆ ಬೇಕಾದವರು ಯಾಕೆ ಮಾಡ್ತಾ ಇಲ್ಲ? ಅದನ್ನು ಚೆಕ್ ಮಾಡಿಸಿ. ಈಗ ಏರ್ಲೈನ್ಸ್ ಟಿಕೆಟ್ಸು ಏರ್ಫೇರ್ ಆಗ್ತಾ ಇದ್ರೆ ಡೈನಮಿಕ್ ಫೇರ್ ಇದರಲ್ಲಿ ಟಕ್ಕಂತ ಇಂಟರ್ಫಿಯರ್ ಆಗ್ತೀರಿ? ಆಗಬೇಕು, ಬೇರೆ ವಿಚಾರ. ನಮ್ಮಲ್ಲಿ ಬಸ್ಸಲ್ಲಿ ಹಬ್ಬದ ದಿನ ಬಂದರೆ ನಾವು ಟಕಾರ ಅಂತ ಒಳಗೆ ಬರ್ತೀವಿ ಎಲ್ಲರೂ. ಹೌದು. ಇದಕ್ಕೆ ಯಾಕೆ? ವೈ? ಇದರ ಟಿಕೆಟ್ಸ್ ಇಸ್ ದೇರ್ ಎನಿ ಸೈನ್ಸ್ ಬಿಹೈಂಡ್ ಇಟ್? ನಥಿಂಗ್ ಸರ್. ಏನಿದು ಮತ್ತೆ? ಯಾಕಂಗೆ? ದುಡ್ಡು. ಹೀಗೆ? ಹೌ? ಎಲ್ಲ ಸ್ಟೇಡಿಯಮಲ್ಲಿ ಎಷ್ಟು ಟಿಕೆಟ್ ಇದೆ, ಎಷ್ಟು ಟಿಕೆಟ್ ಜನಕ್ಕೆ ಹೋಗ್ತಾ ಇದೆ, ಎಷ್ಟು ಟಿಕೆಟ್ ಕಳ್ಳರಿಗೆ ಹೋಗ್ತಿದೆ? ಕಳ್ಳರು ಅಂದರೆ ಇದನ್ನ ಬ್ಲ್ಯಾಕ್ ಮಾರ್ಕೆಟಲ್ಲೂ ಮಾರಿದ್ದಾರೆ ಸರ್, ಮಾರಿದ್ದಾರೆ. ಆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಬರೀ ಲಡ್ಕಾಸಿ 3 ಜನ ಮಾತ್ರ ಯಾಕೆ ಹಿಡ್ಕೊಂಬಂದ್ರಿ ಬೆಂಗಳೂರಿನವರು? ರೇ ಮಾನ್ಯ ಘನತೆವೆತ್ತ ಸರ್ಕಾರ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಸ್ವಲ್ಪ ಮರ್ಯಾದೆ ಉಳಿಸ್ತೀನಿ ನಾನು ಇವತ್ತು ಅಂತ ಅನಿಸಿದ್ರೆ, ಆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಿರೋದ್ರಲ್ಲಿ 3 ಜನ ಕೆಳಗಡೆ ಇರೋ ಬಾಲಂಗೋಚಿಗಳನ್ನು ಹಿಡ್ಕೊಂಬಂದಿದ್ರು. ಅದ್ರ ಮೇಲಕ್ಕೆ ಯಾವಿವೆ ಎತ್ತಾಕೊಂಬನ್ರಿ. ಆವಾಗ RCBನೂ ಬಾಯಿ ಬಿಡತ್ತೆ, DNA ಬಾಯಿ ಬಿಡತ್ತೆ. ಅಲ್ಲಿದೆ ಎತ್ತಾಕ್ಸಿದ್ವಿ ಹಿಂದೆ. ನಿಮ್ಗ ಹಿಸ್ಟ್ರಿನೂ ಗೊತ್ತಿಲ್ಲ, ಧೈರ್ಯನೂ ಇಲ್ಲ ನಿಮಗೆ. ನಾನೇನು ಬಡ್ಕೊಂಡು ಸಾಯ್ಲಿ? ಆ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಿ. ಇದೇ ಟಿಕೆಟ್ ವಿಚಾರದಲ್ಲಿ ಹಿಂದೆ ಇದೇ KSCಯ ಗಟ್ಟಿಗಳಿಗೆ ಜುಟ್ಟಿಡ್ಕೊಂಡು ಅಳ್ಳಾಡಿಸಿದ್ವಿ. ಹೆಂಗೆ ಹೋಗ್ತಿದೆ ಟಿಕೆಟ್ ಬ್ಲ್ಯಾಕ್? ಎಲ್ಲ ಸರೆಂಡರ್ ಆಗಿ ಕೂತಿದ್ದೀರಿ. ಸಂಬಡಿ ಶುಡ್ ಫೈಲ್ ಎ ಕೇಸ್ ಇದರಲ್ಲಿ. ಹೌ ಡಸ್ ದಿಸ್ ಪ್ರೈಸಿಂಗ್ಸ್ ಆರ್ ಡಿಸೈಡೆಡ್? ಹೀಗಿದು ಏನು ಬಾಯಿಗೆ ಬಂದಂಗೆ ರೇಟ್ಸ್? ಅದು 40,000 ಸಂಬಂಧ ಇಲ್ಲ, ನಾನು ತಗೊಳ್ಳೋದು ಇಲ್ಲ, ನಾನು ಹೋಗೋದು ಇಲ್ಲ, ನನಗೆ ಹೇಳ್ತಾರಲ್ಲ. ಹೌದು ಸರ್. ಭಾರತ T20 ವಿಶ್ವಕಪ್ ಗೆಲ್ದಾಗ ಅದ್ಯಾವುದೋ DNA ಹೇಳೋದು. ಈ DNA ಅನ್ನೋದು ಇದೆಯಲ್ಲ, ಇದು ಇಂದು ನಿನ್ನೆ ಸಂಸ್ಥೆ ಅನ್ಕೋಬೇಡಿ, ಅದನ್ನು ಹೇಳ್ತೀನಿ ಬೇಕಾರೆ. ಇದರ ಹಿಸ್ಟ್ರಿನೂ ಹಂಗೆ ಸುಲ್ದು ಇಟ್ಬಿಡ್ತೀನಿ ನಿಮ್ಮ ಮುಂದೆ ಬೇಕಾದ್ರೆ. ನಾನು 35 ವರ್ಷದಿಂದ ಇದ್ದಾರೆ ನೋಡಿದ್ದೀನಿ. ಕೆಂಗಲ್ ಹನುಮಂತಯ್ಯನವರ ಮೊಮ್ಮಗ ಅಂತ ಹೆಸರನ್ನು ಹೇಳಿದ್ದು. ಈ ಸಂಸ್ಥೆ ನಡೆದಿದ್ದು. ಅವ್ರು ನಡೆಸಿರೋದೆಲ್ಲ ರಾಂಗ್ ಅಂತ ನಾನು ಹೇಳಿಲ್ಲ, ಬಟ್ ಈ ಸಂಸ್ಥೆ ಕತೆ ಹೇಳ್ತಿರೋದು. ಇದೇನು ಇವತ್ತು ಹೊಸದಲ್ಲ ಅವ್ರಿಗೆ ವಿವಾದ.
T20 ವಿಶ್ವಕಪ್ ಗೆದ್ದಾಗ ವಿಕ್ಟ್ರಿ ಪೆರೇಡ್ ನಡೀತು. 3 ಲಕ್ಷ ಜನ ಇದ್ರು, ಯಾವುದೇ ಅವಘಡ ತಯಾರಿ ಇತ್ತು. ರೇ ಮಿಸ್ಟರ್, ಅವ್ನು ಯಾವ ಕೋತಿ ಇದನ್ನು ಬರ್ದಿದ್ದಾನೋ ಅವ್ನಿಗೆ ಹೇಳ್ತೀನಿ ನಾನು. ತಯಾರಿ ಇತ್ತು. ಹೌದು, 3 ದಿನ ಟೈಮ್ ತಗೊಂಡು ಪ್ರಾಪರ್ ಮ್ಯಾನೇಜ್ಮೆಂಟ್ ಇತ್ತು. ಅದು ಬಾಂಬೆ. ಅದು ಹೌದು, ಬಾಂಬೆನಲ್ಲಾಗಿದ್ದು. ಇಲ್ಲ ಅಲ್ಲಿ ಮಾಡಿದ್ದಕ್ಕೆ ಇಲ್ಯಾ ಕೇಳ್ತಾ ಇದ್ದೀರಿ ಬಂದು? ಅಂದರೆ ಅಲ್ಲೂ ಏನೂ ಅವಘಡಗಳಾಗಲಿಲ್ಲ, ಅಷ್ಟೆಲ್ಲ ಇದ್ರೂ. ಅದಕ್ಕೇನೀಗ? ಇದಕ್ಕಿಂತ ಅಪ್ಪನಂಥ ಪ್ರೊಸೆಷನ್ನು ಬೇರೆದು ನೋಡಿದ್ದನ್ನು ಹೇಳಲ್ಲ ನನಂಗಾರೆ. ಅರ್ಜೆಂಟೀನಾನಲ್ಲಿ ಇದರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಫುಟ್ಬಾಲ್ ಏನಾಯಿತು? ಹೌದು ಸರ್, ಎಲ್ಲ ಬುರುಡೆ ಬಿಡ್ರಿ. ಗಲಾಟೆ ಆಗತ್ತೆ. ಮೊನ್ನೆ ಲಿವರ್ಪೂಲ್ ಮ್ಯಾಚನ್ನು ಗೆದ್ದಿದ್ದಕ್ಕೆ ಪ್ರೊಟೆಸ್ಟ್ ಆದಾಗ ಏನಾಯಿತು? ಯಾವನೊಬ್ಬ ಕಾರ್ ತಗೊಂಡೋಗಿ ಹೊಡೆದು ಬಿಡ್ಲಿಲ್ವಾ? ಅದು ಬೇರೆ. ಹೌದು, ಜನ ಟೈಮ್ ತೊಗೊಂಡು ಅರೇಂಜ್ ಮಾಡಿದ್ರು. ನಿಮ್ಮ ಥರ ಅಲ್ಲ, ಯಾವುದೋ ಫಾರಿನ್ ಪ್ಲೇಯರ್ಗಳು ಓಡೋಗ್ಬಿಡ್ತವೆ ಅಂದ್ಬಿಟ್ಟು, ಬಿಳಿ ಅಕ್ಕಿಗಳು ಆರ್ಬಿಡ್ತವೆ ಅಂದ್ಬಿಟ್ಟು 24 ಗಂಟೆ ಒಳಗಡೆ ಮಾಡಿಬಿಡ್ಬೇಕು. ಕಂದಕ್ಕಿಗಳು ಎಕ್ಸೈಟ್ ಆಗಿ ನಿಂತ್ಕೊಂಡ್ಬಿಟ್ರಲ್ಲ, ಎಲ್ಲೋಗತ್ತಾ ಬಿಳಿ ಮೋಹ. ವಾಂಖೇಡೆ ಸ್ಟೇಡಿಯಂ ಸಾಮರ್ಥ್ಯ 32,000 ಇದ್ರೂ ಸಮಸ್ಯೆ ಆಗಲಿಲ್ಲ. ಈಗಲೂ ಎಲ್ಲಾಗ್ತಿತ್ತು? 35,000 ಇದೆ. ಲಜ್ ಗೆಟ್ ಮಾನ ಗೆಟ್ ಅಂತ ಏನು ತಿಂತಿರೋ? ಅನ್ನ ತಿಂತಿರೋ ಏನು ತಿಂತೀರಿ? ಗೇಟ್ ತೆಗೆದಿದ್ದಿದ್ರೆ ಇದ್ಯಾಕೆ ಆಗ್ತಾ ಇತ್ತು? 21 ಯಾವನವನು ಗೇಟ್ ತೆಗೆದೇ ಇದ್ದವನು? RCBನ, DNAನ, ಸರ್ಕಾರನ, KCAನ? ಯಾವನವನು ಗೇಟ್ ತೆಗೆದಿದ್ರೆ ಏನಾಗ್ತಿತ್ತಿದು? ಏನು ತಿಂತಾ ಇದ್ರಿ 3:30ವರೆಗೆ? ಗೇಟ್ ತೆಗೆದಿದ್ದಕ್ಕಿದು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ಕಾಲ್ ತುಳಿತಾ? ಗೇಟ್ ತೆಗೆದೇ ಇರೋದ್ರಿಂದ ಅಲ್ಲ, ಪೊಲೀಸರು ಲಾಠಿ ಚಾರ್ಜಿಂದ. ವಿಜಯೋತ್ಸವದಲ್ಲಿ ಭಾಗಿಯಾಗಲು ಸರ್ಕಾರದಿಂದ ಕರೆ. ವಿಧಾನಸೌಧಕ್ಕೆ ಕರೆದಿದ್ದವರು, ಅವ್ರಿಗೆ ಸ್ಟೇಡಿಯಂ ಕರೆದಿರಲಿಲ್ಲ. ನೀವು ಸ್ಟೇಡಿಯಂ ಕರೆದಿದ್ದು. ಹೌದು, DNAನವರೋ ಅದ್ಯಾರು RCBನವರೋ ಯಾರೋ ಕರೆದಿದ್ದು, ನೀವು ಕರೆದಿರೋದು. RCB ಪೋಸ್ಟ್ ಹಾಕೊಂಡಿಂದನೇ ಶುರು ಸರ್. ಇಲ್ಲಿ ಭಾಳ ಜನ ಇವತ್ತು KCA, ಆಮೇಲೆ ಕ್ರಿಕೆಟು, RCB, ಬ್ಯಾಟು, ಬಾಲು, ವಿಕೆಟು, ಗ್ಲೌಸು, ಗಾರ್ಡು ಎಲ್ಲ ಮಾತಾಡ್ತಿದ್ದೀರಲ್ಲಪ್ಪ ನೀವು. ನಾವು 94-95 ಅದರಲ್ಲಿ ಮುಳುಗಿ ಎದ್ದಾಚೆ ಬಂದಿದ್ದೀವಿ. ಬಿಸ್ನೆಸ್ ರೀ, ಕಡಿಮೆ ಅಂದರೆ ಇದೊಂದು 10-12 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುತ್ತೆ ಇದರಲ್ಲಿ, ಈ ಕಾರ್ಯಕ್ರಮದಲ್ಲಿ. ಏನು ತರ್ಕಲಾಂಟಿ ಕಾರ್ಯಕ್ರಮ ಅನ್ಕೊಂಬಿಟ್ಟಿದ್ದೀರಾ ಇದನ್ನ? ಮಿನಿಮಮ್ ಅಂದರೆ ಇದೊಂದು 12 ಕೋಟಿ ವ್ಯವಹಾರ ನಡೆದಿರುತ್ತೆ ಇದರಲ್ಲಿ, ಈ ಕಾರ್ಯಕ್ರಮದ ಇದರಲ್ಲಿ. ಅಂದರೆ ಆರ್ಗನೈಸ್ ಮಾಡಿದ್ರು. ಅದನ್ನ ಆರ್ಗನೈಸ್ ಮಾಡಿದವ್ನು ಅವನಿಗೆ ಬಿಸ್ನೆಸ್ ಅಲ್ವೇನ್ರಿ? ಅವ್ನು ಇನ್ಫ್ಲೂಯೆನ್ಸ್ ಮಾಡ್ದೇನು ಉಪ್ಪಿನಕಾಯಿ ಹಾಕೊಂಡು ತಿಂತಾನ ಅವನು? ಖಂಡಿತ. ಮತ್ತೆ IAS ಅಧಿಕಾರಿ ತಮ್ಮ ಆಗಿರ್ಬೋದು ಅಷ್ಟೇ. ತಮ್ಮ ಆಗಿರೋದಕ್ಕೆ ಇವೆಂಟ್ ಮಾಡೋದು, ಎಳ್ಸಿ. ಹೌದು, ಪಾಪ ನಮ್ಮ ಪತ್ರಕರ್ತರಲ್ಲೇ ಗೊತ್ತಿರೋರು ಭಾಳ ಜನ ಕೈ ಸುಟ್ಕೊಂಡಿದ್ದಾರೆ. ಓಕೆ, ಎಲ್ಲರಿಗೂ ಇವೆಂಟ್ ಸಿಕ್ಕಲ್ಲ, ಸಿಕ್ಕಿದ್ರು ಕಾಸು ಸಿಕ್ಕಲ್ಲ ಅದರಲ್ಲಿ. ಇದ್ರಲ್ಲಿ ನಂದು ಬಹುದೊಡ್ಡ ಆಕ್ಷೇಪ ಇರೋದು ದಯಾನಂದ್ ವಿಚಾರದಲ್ಲಿ ನನಗೆ ಇದೊಂದರಲ್ಲೇ. ದಯಾನಂದ್ ಶುಡ್ ಹ್ಯಾವ್ ಪುಟ್ ಹಿಸ್ ಫುಟ್ ಡೌನ್. ಹಿ ನ್ಯೂ ಡ್ಯಾಮ್ ವೆಲ್ ದಟ್ ಹಿ ಈಸ್ ಗೋಯಿಂಗ್ ಔಟ್ ಆಸ್ ಎ ಕಮಿಷನರ್. ನಾನು ಕಮಿಷನರ್ ಆಗಿ ಉಳಿದುಕೊಳ್ಳುವುದಿಲ್ಲ ಈ ಕುರ್ಚಿಯಲ್ಲಿ 15 ದಿನದ ಮೇಲೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಹಿ ಶುಡ್ ಹ್ಯಾವ್ ಪುಟ್ ಹಿಸ್ ಫುಟ್ ಡೌನ್. ನಥಿಂಗ್ ಡೂಯಿಂಗ್ ಮಾಡ್ಕೂಡ್ದು. ಐ ಆಮ್ ರೈಟಿಂಗ್ ದಿಸ್, ನೀವೇನಾರು ಮಾಡ್ಕೊಂಡು ಹೋಗಿ. ಓಕೆ, ಅಷ್ಟು ಮಾಡಬೇಕಾಗಿತ್ತು. ಗೇಟ್ ನಂಬರ್ 7ರಲ್ಲಿ ಮರ ಏರಿ ಯುವಕನೊಬ್ಬ ಈ ಕಡೆಯಿಂದ ಆ ಕಡೆ ಕಾಂಪೌಂಡ್ಗೆ ಜಿಗಿದಿದ್ದಾನೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು, ಮೂಳೆ ಕೈ ಕಾಲೆಲ್ಲ ಮುರಿತಿತ್ತು. ಏನಾಗ್ತಿತ್ತು? ಬಿದ್ದಿ ಕೈ ಕಾಲು ಮುರ್ಕೊಂಡಿದ್ದ, ಹೋಗೇ ಬಿಡ್ತಿದ್ದ ಅಂತ ಇಟ್ಕೊಳ್ಳೋಣ. ಯಾರ್ರೀ ಅಲ್ಲಿ ಮರ ಹಾಕಕ್ಕೆ ಕೇಳಿದ್ದು? ಬಡವರನ್ನ ಸಾಯಿಸಕ್ಕೆ ಅಷ್ಟೇ. ಎಲ್ಲ ರೆಡಿಮೇಡ್ ಇದು ಉತ್ತರಗಳು. ಬರ್ರಿ ಹೇಳ್ಕೊಡ್ತೀವಿ. ಆ ಮರ ಹಾಕಿದ್ದೆ ತಪ್ಪು, ಕಾಂಪೌಂಡ್ ಕಟ್ಟಿ ಏನು ಮಾಡ್ತಿದ್ರು ಪೊಲೀಸ್ನವ್ರು? ಒಂದು ಮರ ಹತ್ತವಾಗ ಪೊಲೀಸ್ನವ್ರು ಮರ ಹತ್ಕೊಂಡು ಹೋಗ್ಬೇಕು ಅವ್ನು ಹಿಂದೇನೆ. ಬಲೆ ಹಾಕೊಂಡು ಎಳ್ಕೊಂಡು ಬರ್ಬೇಕು ಹೋಗಿ ಪೊಲೀಸ್ನವರು. ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಕೆಲವು ಸರಿ ಅಂತಂದರೆ, ಬಂದೋಬಸ್ತಲ್ಲಿ ಎಲ್ಲ ಪೊಲೀಸ್ನವ್ರ ಮೇಲೆ ಕೇಳೋವಾಗ ಏನೇನು ಬೇಕಾದ್ರೂ ಕೇಳ್ಬಿಡ್ತಾರೆ ಪೊಲೀಸ್ನವ್ರ ಮೇಲೆ. ನೀವು ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಏನು ಬೇಕಾದ್ರೂ ಕೇಳ್ಬಿಡ್ತಾರೆ. ಈಗ ರೂಫಲ್ಲಿ ಟಾಪಿಗೆ ಹತ್ತಿದಾರಲ್ಲ, ಯಾವ ಪೊಲೀಸ್ನವ್ನು ಏನು ರೀ ಮಾಡ್ಬೇಕಲ್ಲಿ? ಅವ್ರ ಹಿಂದೆ ಈಗ ಹತ್ತಬೇಕೇನ್ರಿ? ಅವ್ರು ಹತ್ತಿ ಅವ್ರ ದುರದೃಷ್ಟಕ್ಕೆ ಅವು ಸೇಫ್ ಆಗಿ ಪೊಲೀಸ್ನವ್ನು ಜಾರ್ ಬಿದ್ದೋದ ಅನ್ಕೊಂಬಿಡಿ, ಆಗಲೂ ಅವ್ರದೇ ತಪ್ಪು ಅಂತಾರೆ. ಹಿರಿಯ ಅಧಿಕಾರಿಗಳು ಏನ್ರಿ ಮಾಡ್ತಿದ್ರು? ಆ ಬಡಪಾಯಿ ಪೊಲೀಸ್ನವ್ನು ಹತ್ತಿದಾರಲ್ಲ ಪಾಪ. ಕಾನ್ಸ್ಟೇಬಲ್ ಸಾಯ್ತಾರೆ, IPS ಅಧಿಕಾರಿಗಳು ಉಳ್ಕೋತಾರೆ. ಯಾಕೆ ಕಮಿಷನರ್ ಹತ್ತಬೇಕಾಗಿತ್ತು ಅಂತ. ಇದು ಈ ಸ್ಟೇಜಲ್ಲಿ ಇದ್ದೀವಿ. ಪ್ರಹ್ಲಾದ್ ಜೋಶಿ ಮತ್ತು ಪ್ರತಾಪ್ ಸಿಂಹ ಇಬ್ಬರು ಇವ್ರು ರಾಜೀನಾಮೆ ಕೊಡಿಸ್ಬಿಡ್ತೀರಾ ನಾಳೆ? ನೀವು ನಿಮ್ಮ ಪಾರ್ಟಿದ ಎಷ್ಟು ಕೊಡಿಸಿದ್ದೀರಿ ಇಬ್ಬರೂ? ನಿಮ್ಮ ಕಡೆಯಿಂದ ರಾಜೀನಾಮೆನ ತಾಂಬರ್ರಿ ಪಟ್ಟಿ ನೋಡೋಣ ಇಬ್ಬರೂ. ಓಹೋ,
ಏನು ಕೊಟ್ಟು ನೈತಿಕವಾಗಿ ಇಬ್ಬರು ಹಿಮಾಲಯ ಪರ್ವತದ ಮೇಲಿದ್ದೀರಿ. ಸುಮ್ಮನೆ ಬುರುಡ ಬಿಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾಡಿರೋದು ಅಷ್ಟೇ. 64 ಅವರ ಕುಟುಂಬದ ದುಃಖ ಇದೆಯಲ್ಲ, ದುಃಖನ ಪಕ್ಕಕ್ಕೆ ಇಟ್ಟು ಹೇಳ್ತಾ ಇದ್ದೀನಿ, ಸಾಯದೆ ಇದ್ದವರಿಗೆ ಪಾಠವಾಗೋದಾದರೆ ಇದು ಪಾಠ. ಇಲ್ಲದಿದ್ದರೆ ನಿಮ್ಮನೆಯಲ್ಲಿ ಯಾವತ್ತು ಅಳಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಷ್ಟೇ. ಇದು ಭಾಳ ಕಾಠಿಣ್ಯಯುತವಾಗಿ ಕಾಣಿಸ್ತಾ ಇರ್ಬೋದು ಅಥವಾ ಕೇಳಿಸ್ತಾ ಇರ್ಬೋದು ನಿಮ್ಗಳಿಗೆ. ಆರ್ ಸಿ ಬಿ ಅನ್ಕೊಂಡು ತಿನ್ನೋ ಅನ್ನನೂ ಸರಿಯಾಗಿ ತಿಂದೆ ಓಡಾಡ್ತಿದ್ರಲ್ಲಪ್ಪ. ಪ್ರೀತಿ, ಲವ್, ಅದೇನು ಬೆಂಬಲ ಅನ್ಕೊಂಡು ಇಡೀ ರಾತ್ರಿ ಮಾಡ್ತಿದ್ರಲ್ಲಪ್ಪ. ಈಗ ನನಗಿದ್ರಲ್ಲಿ ಇನ್ನೇನು ಕಾಣಿಸ್ಲಿಲ್ಲ. ಇದರಲ್ಲಿ ವಿರಾಟ್ ಕೊಹ್ಲಿನೋ ಒಬ್ಬ ಪ್ಲೇಯರು ಇಂಥ ಸಂದರ್ಭದಲ್ಲಿ ಅನುಕಂಪ ಅಥವಾ ಸಮಾಧಾನ ಹೇಳೋದಕ್ಕೆ ಬಂದರೆ ಇನ್ನೆಷ್ಟು ಜನ ಸೇರಿ ಮತ್ತೆ ಗಲಾಟೆ ಆಗ್ಬೋದು. ಈ ದೇಶದಲ್ಲಿ ಅಷ್ಟೇ ತಾನೆ. ಜನದ ಮುಂದೆ ಹೋದಾಗ ಸೆಲ್ಫಿ ತೆಕ್ಕೊಳ್ಳೋದು ಕಚಡ ದೇಶದ ಜನ. ಇದು ನಮ್ಮಲ್ಲಿ ಭಾಳ ಜನ. ನನಗೆ ಒಂದೊಂದ್ಸರಿ ಎಷ್ಟು ಕೆಲವು ಕಡೆ ಕೋಪ ಫೈಟ್ ಅಂತ ಹೊಡೆದೇ ಬಿಡಬೇಕು ಅನ್ಸತ್ತೆ ನನಗೆ ಒಂದೊಂದ್ಸರಿ ಅಂಥ ಜನ. ಹಾಗಿದ್ದಾಗ ನೀವು ಅವ್ರನ್ನ ಬೈದು ಪ್ರಯೋಜನ ಇಲ್ಲ. ಈಗ ಆದರೆ ಮ್ಯಾನೇಜ್ಮೆಂಟ್ ಸೈಡಿಂದ ಯಾರು ಒಬ್ಬರು ಬಂದು ಒಂದು ಸಾಂತ್ವನ ಹೇಳ್ಬೋದಿತ್ತಲ್ಲ. ಯಾಕಂದರೆ ಅವರು ನಿಮ್ಮ ಟೀಮಿನ ಅಖಂಡ ಭಕ್ತಗಣ. ಅದು ಹೌದು, ಸತ್ತಿರದೇ RCBಗೋಸ್ಕರ. ಆ ಭಕ್ತಗಣದ ದುಡ್ಡು ಬೇಕು, ಆ ಭಕ್ತಗಣದ ಬೆಂಬಲ ಬೇಕು, ಆ ಭಕ್ತಗಣದ ಪ್ರೀತಿ ಬೇಕು. ಭಕ್ತಗಣ ಬೇಕಿಲ್ಲ. ಅದಕ್ಕೆ ಹೇಳಿದ್ದು, ಅಬ್ಬೆಪಾರಿಗಳ ಥರ ಆಡ್ಕೊಂಡು ಸಾಯ್ತಾ ಇದ್ದೀರಲ್ಲ, ಅನುಭವಿಸಿ ಆ ಸ್ವಾರ್ಥಿಗಳ ಬಿಸ್ನೆಸ್ ವ್ಯವಹಾರದಲ್ಲಿ ಅಂತ. ಅಷ್ಟೇ ಅನುಭವಿಸಿ ಅಂತ. ಇವರ ಕುಟುಂಬದ ನೋವನ್ನು ನನ್ನ ಪಕ್ಕಕ್ಕಿಟ್ಟು ಇಷ್ಟು ಹೇಳಿದ್ದು. ಅದನ್ನು ಯಾರು ಕಡಿಮೆ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಅದನ್ನು ನೆಕ್ಸ್ಟ್ ಸೀಸನ್ ಬರಲಿ, ತೋರಿಸ್ತೀನಿ. ಹೌದು, ಇದು ನಡೀತಾ ಅನ್ನೋ ಥರ ನೀವು ಆಡ್ದಿದ್ರು ನೋಡಿ. 100% ನೆಕ್ಸ್ಟ್ ಸೀಸನ್ ಬರಲಿ, 7 ತಿಂಗಳು 8 ತಿಂಗಳು 9 ತಿಂಗಳು 10 ತಿಂಗಳು 11 ತಿಂಗಳು ಕಳೆದ ಮೇಲೆ ಭಗವಂತ ನನಗೆ ಆರೋಗ್ಯ ಕೊಟ್ಟಿರ್ತಾನೆ, ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಇದು ನಡೀತಾ ಅನ್ನೋ ರೀತಿ ನೀವು ಆಡದಿದ್ರೆ ನೋಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.